ಇಲಾಖೆ ಈಗ ವೈನವರು ಮತ್ತು ಎಲ್ಲ ಅವರ ಅಭಿಮಾನಿಗಳೇ, ಸ್ನೇಹಿತರೆ, ಅವ್ರ ಕುಟುಂಬವರಿಂದ ನಾನು ಇತ್ತೀಚೆಗೆ ಬೈಕಿಂದ ಬಹಳ ದೂರ ಇರ್ತಾ ಇದ್ದೇನೆ. ಅನೇಕ ಕಾರಣಗಳಿದ್ದಾವೆ. ವೇಣು ನನಗೆ ಹೇಳಿದ್ರು, ನಾನು ಇವತ್ತು ನಿವೃತ್ತಿ ಆಗ್ತಾ ಇದ್ದೀನಿ, ಸ್ನೇಹಿತರೆಲ್ಲ ಬರ್ತಾರೆ, ನಿಮಗೆ ಬರೋಕ್ಕಾಗುತ್ತಾ ಅಂತ. ಖಂಡಿತ ಬರ್ತೀನಪ್ಪ ಅಂತ ಹೇಳ್ತಾರೆ. ಬೆಳಗ್ಗೆ ನಾನು ಊರಿಂದ ಬೆಂಗಳೂರಿಗೆ ಹೋಗಿ ಅಲ್ಲೇನೋ ಸ್ವಲ್ಪ ಕೆಲಸ ನೋಡ್ಕೊಂಡು ಬರೋದು ಸ್ವಲ್ಪ ತಡ ಆಯಿತು, ಕ್ಷಮಿಸ್ಬೇಕು. ನಿವೃತ್ತಿ ಅಂತ ಮನುಷ್ಯನಿಗೆ ಇರೋದೇ ಇಲ್ಲ. ನಮ್ಮ ನಿವೃತ್ತಿ ದೇವ್ರ ಘೋಷಿಸಿ ವೃತ್ತಿಯಿಂದ ನಿವೃತ್ತಿ. ಬದುಕಬೇಕಾಗಿದ್ರೆ ಮನುಷ್ಯನಿಗೊಂದು ವೃತ್ತಿ ಬೇಕಾಗಿದೆ. ಸೊ ಹಾಗಾಗಿ ಅವರ ಶಿಕ್ಷಣ, ಅವರ ಅರ್ಹತೆಗೆ ಅನುಗುಣವಾಗಿ ಈ ಇಲಾಖೆಯಲ್ಲಿ ಇವತ್ತಿನವರೆಗೂ ಅಧಿಕೃತವಾಗಿ ಸರ್ಕಾರದ ನಿಯಮಗಳು ಯಾವುದಕ್ಕೆ ಅನುಮತಿ ಕೊಡುತ್ತೆ ಅಲ್ಲಿವರೆಗೆ ಕೆಲಸ ಮಾಡಿ ಇದರಿಂದ ನಿವೃತ್ತಿ ಉಳಿದಕ್ಕೆಲ್ಲ ಮುಂದುವರಿ. ಸರ್ಕಾರಿ ಸೇವಾ ಅವಧಿಯಲ್ಲಿರುವಾಗ ಇದೊಂದು ಜೇನುಗೂಡು. ಒಂಚೂರು ಡಿಸ್ಟರ್ಬ್ ಆದರೂ ಕೂಡ ಹುಡುಗರು ಎದ್ದು ಯಾರನ್ನು ಕಚ್ಚುತ್ತೋ, ಜೇನು ತೆಗೆಯಕ್ಕೆ ಬಂದವ್ರನ್ನ ಕಚ್ಚುತ್ತೋ, ನೆಕ್ಕದವ್ರನ್ನ ಕಚ್ಚುತ್ತೋ, ಅಥವಾ ದಾರಿಲಿ ಹೋಗೋರನ್ನ ಕಚ್ಚುತ್ತೋ ಗೊತ್ತಾಗಲ್ಲ. ಈ ಜೇನುಗೂಡಿನಲ್ಲಿ ಸುರಕ್ಷಿತವಾಗಿ ಹೊರಗೆ ಬರೋದೇ ಒಂದು ಸಾಹಸದ ಕೆಲಸ. ನನ್ನ ಆತ್ಮೀಯ ಗೆಳೆಯರಾದ ವೇಣು ಅವರು ಇಷ್ಟು ದೀರ್ಘಕಾಲ ಸರ್ಕಾರಿ ಸೇವೆಯಲ್ಲಿ ಗೌರವದಿಂದ ನಡ್ಕೊಂಡು ಯಾವುದೇ ಕಳಂಕ ಇಲ್ಲದೆ ಬಹಳ ಮರ್ಯಾದೆಯಿಂದ ಕುಟುಂಬ ಪೋಷಣೆ, ಮಕ್ಕಳಿಗೆ ಯೋಗ್ಯ ಶಿಕ್ಷಣ ಸಂಬಂಧ ಒಬ್ಬ ಮರ್ಯಾದಸ್ಥ ಮನುಷ್ಯನಾಗಿ ಬದುಕಿ ತನ್ನ ಸಹೋದ್ಯೋಗಿಗಳ ಮಧ್ಯೆ ಹಿರಿಯರ ಆಶೀರ್ವಾದ, ಇಲಾಖೆಯಲ್ಲಿದ್ದಂಥ ಸುಪೀರಿಯರ್ ಆಫೀಸರ್ಸು, ತನ್ನ ಕೈ ಕೆಳಗೆ ಕೆಲಸ ಮಾಡಿದಂತಹ ಜೊತೆಗೆ ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇದ್ದು ಇವತ್ತು ಅವರು ಸೇವೆಯಿಂದ ನಿವೃತ್ತಿ ಕೊಡ್ತಾರೆ. ನಾವಿಲ್ಲಿರೋರು ಎಲ್ಲರದು ಒಂದೇ ಕೆಲಸ, ಶುದ್ಧ ಅಂತಃಕರಣದಿಂದ ಅವರ ಖಾಸಗಿ ಜೀವನದಲ್ಲಿ, ನಿವೃತ್ತಿ ಜೀವನದಲ್ಲಿ ಭಗವಂತ ಆಯುಸ್ ಕೊಟ್ಟರಷ್ಟು ದಿವಸ ನೆಮ್ಮದಿಯಿಂದ ಗೌರವವಾಗಿ ಬದುಕೋದಕ್ಕೆ ಆಶೀರ್ವಾದ ಕೊಡಪ್ಪ. ಯಾರ ಮೇಲೂ ಅವಲಂಬಿಸದೆ, ಆಶ್ರಿತನಾಗದೆ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಯೋಗ್ಯತೆಯನ್ನು ಅವ್ರಿಗೆ ಕೊಡುತ್ತೇವ್ರೆ. ಇನ್ನೇನು ಕೋಟಿಗಟ್ಟಲೆ ಇದ್ರೆ ತಗೊಂಡೋಗೋದಿಲ್ಲ. ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ರಾಷ್ಟ್ರಪತಿ ಆದರೆ ಮನೇಲೆ ಏನು ಇಟ್ಕೊಳ್ಳೋದಿಲ್ಲ. ಎಲ್ಲರದು ಒಂದೇ ದಾರಿನ ಹೊರಟ್ಮೇಲೆ ಹೋದ ನಂತರ ಉಳಿಯೋದು ಕೀರ್ತಿ ಅಪಕೀರ್ತಿ ಅಲ್ಲದೆ. ಇದರಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಂಡು ಬದುಕಬೇಕು ಅನ್ನೋದಷ್ಟೇ ನಮ್ಮ ಮುಂದೆ ಇರ್ತಕ್ಕಂಥ ವಿಷಯ. ನಾವು ಸ್ನೇಹಿತರಾಗಿ, ಆತ್ಮೀಯರಾಗಿ ಅವರಿಗೆ ಬಯಸೋದು ನೆಮ್ಮದಿ ಇರಲಿ, ಗೌರವಯುತ ಜೀವನ ಇರಲಿ, ಕೀರ್ತಿಯುತವಾದಂಥ ಜೀವನ ಇರಲಿ, ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ, ಅವ್ರ ಮಕ್ಕಳು ತಂದೆ ಥರ ತಮ್ಮ ಸೇವಾ ಅವಧಿಯಲ್ಲಿ ಒಳ್ಳೆ ಹೆಸರನ್ನು ತಗೊಳ್ಳಿ, ಇಂಥವ್ರ ಮಕ್ಕಳು ಅಂತ ಹೇಳಿ ಇವ್ರ ಜೊತೆ ಜೀವನ ನಡೆಸುತ್ತೆ. ಇವ್ರ ಧರ್ಮಪತ್ನಿಗೆ ನಾನು ಇಂಥವ್ರ ಜೊತೆಗೆ ಬದುಕಿದೆ, ಇಂಥವ್ರ ಜೊತೆಗೆ ಸಂಸಾರ ನಡೆಸಿದೆ, ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ, ನನ್ನ ಪತಿ ನನ್ನ ಮಕ್ಕಳು ಗೌರವಸ್ಥರು, ಸಾಕಪ್ಪ ಭಗವಂತ ನನಗಿಷ್ಟು ಕೊಟ್ಟಿದೆಯಾ ಅಂತ ತೃಪ್ತಿಯಿಂದ ಆಕೆ ಬದುಕಬೇಕು. ಇದಕ್ಕಿಂತ ಹೆಚ್ಚು ನಾವು ಯಾರು ಏನು ಬಯಸೋದು. ಬಹಳ ಸಂತೋಷವಾಗಿ ತುಂಬು ಹೃದಯದಿಂದ ಇಲ್ಲಿಂದ ಈಚೆಗೆ ಖಾಸಗಿ ಜೀವನದಲ್ಲಿ ಅವ್ರಿಗೆ ಭಗವಂತ ಎಲ್ಲದೂ ಒಳ್ಳೆ ಮಾಡಲಿ ಅಂತ ಹೇಳಿ ನಾನು ಕ್ಷಮೆ ಕೇಳ್ತೇನೆ. ತಡವಾಗಿ ಬಂದಿದ್ದಕ್ಕೆ ನನಗೆ ಭಾಳ ಅರ್ಜೆಂಟ್ ಕೆಲಸ ಇತ್ತು, ಅದರಿಂದ ಬೆಂಗಳೂರಲ್ಲಿ ಹೆಂಗಪ್ಪ ಅಂದರೆ ತಕ್ಷಣ ಬಂದೆ. ಇದು ಸ್ವಲ್ಪ ಲೊಕೇಶನ್ ಒಂದು ಸ್ವಲ್ಪ ಆಯಿತು. ಸೊ ನಿಮ್ಮೆಲ್ಲರನ್ನ ನೋಡೋ ಸೌಭಾಗ್ಯ ಸಿಗ್ತು ನನಗೆ. ನೀವು ಇಲಾಖೆಯವರು, ಹಿರಿಯ ಅಧಿಕಾರಿಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಅವರು, ಕಲೀಗ್ಸು, ನಾವು ಬೋರ್ಡಲ್ಲಿದ್ದಂಥವರು ಎಲ್ಲರೂ ಕೂಡ
ಅವರನ್ನು ಇಷ್ಟು ದಿವಸ ಎಷ್ಟು ಪ್ರೀತಿಯಿಂದ ನಡೆಸ್ಕೊಂಡಿದ್ದೀರಿ, ಗೌರವದಿಂದ ಬೀಳ್ಕೊಡ್ತಾ ಇದ್ದೀರಿ. ನಿಮಗೂ ಕೂಡ ನಾವು ಧನ್ಯವಾದ ಹೇಳಲೇಬೇಕು. ಈಗ ಉಪಕಾರ ಸ್ಮರಣೆ ಇಲ್ಲ ಈ ಕಾಲದಲ್ಲಿ. ಅಟ್ಲೀಸ್ಟ್ ನೀವು ಅದನ್ನೆಲ್ಲ ಇಷ್ಟೊಂದು ಗೌರವವಾಗಿ ನಡೆಸ್ತಾ ಇದ್ರೆ ಅದರಿಂದ ನಿಮಗೂ ಕೂಡ ನಾವು ಧನ್ಯವಾದ ಹೇಳಬೇಕು. ನಮ್ಮನ್ನು ನಾವೆಲ್ಲ ಸುಮಾರು ಜನ ನಮ್ಮ ಪರ್ಸನಲ್ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ರಾಜಕಾರಣಿಯಾಗಿ ಇಲ್ಲಿ ಬಂದಿಲ್ಲ. ನೀನು ಪದೇ ಪದೇ ಹೇಳ್ತಿದ್ದೆ ಎಕ್ಸ್ ಮಿನಿಸ್ಟ್ರಿ 10 ಸಲ ಹೇಳಿದ್ರೆ ನಾನೇನು ಸೈಜ್ ದೊಡ್ಡದಾಗಿತ್ತ, ಅದು ಯಾವತ್ತೂ ಇತ್ತು ಕುಂದ್ರು ಹೋಯ್ತು. ನಾನು ರಮೇಶ್ ಕುಮಾರ್ ಅಷ್ಟೇ, ಸ್ಪೀಕರ್ ಅಲ್ಲ, ಎಕ್ಸ್ ಮಿನಿಸ್ಟ್ರಿ. ರಮೇಶ್ ಕುಮಾರ್ ಆಗಿ ಬದುಕಕ್ಕೆ ಇಷ್ಟಪಡ್ತೇನೆ, ರಮೇಶ್ ಕುಮಾರ್ ಆಗಿ ಸಾಯ್ತು. ರಮೇಶ್ ಕುಮಾರ್ ಆಗಿ ಇಲ್ಲಿ ಬಂದಿದ್ದೇನೆ. ನಾನು ಅಭಿಮಾನಿ, ಅವ್ರಿಗೆ ಹಿತೈಷಿ, ಅವ್ರು ಒಳ್ಳೆಯದಾಗಲಿ, ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಾಡಿ.